ರಾಜಣ್ಣ ಅಂತೂ ಯಾವ ವಿಚಾರಕ್ಕೂ ತಲೆ ಕೆಡಿಸ್ಕೊಳ್ತಾನೆ ಇಲ್ಲ, ಕ್ಯಾರೇ ತೆಗಿತಾ ಇಲ್ಲ ಅವರು. ಈ ನಡುವೆ ಎಚ್ಚರಿಕೆಯ ಸಂದೇಶಗಳನ್ನ ಕೊಟ್ಟು ಕೊಟ್ಟು ಸುಸ್ತಾಗಿರುವಂತಹ ಎಐಸಿಸಿ ಏನ್ ಮಾಡುತ್ತೆ ಅನ್ನೋದು ಕುತೂಹಲ. ಬಹಿರಂಗ ಹೇಳಿಕೆಗಳಿಗೆ ಫುಲ್ ಸ್ಟಾಪ್ ಹಾಕೋದಕ್ಕೆ, ಆಮೇಲೆ ಬಾಯ್ ಕಟ್ ಹಾಕೋದಕ್ಕೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಸಚಿವ ರಾಜಣ್ಣ ವಿರುದ್ಧ ಶಿಸ್ತು ಕ್ರಮ ಆಗುತ್ತಾ ಪ್ರಶ್ನೆ ಇದೆ. ರಾಜಣ್ಣಗೆ ಶೋಕಾಸ್ ನೋಟಿಸ್ನ ಬಿಸಿ ತಟ್ಟುತ್ತಾ? ರಾಜ್ಯ ನಾಯಕರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರಂತೆ. ಹಾಗಾದ್ರೆ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅಲ್ಲಿ ಏನೆಲ್ಲ ಮಾಹಿತಿಗಳು ಇದಾವೆ ಅನ್ನೋದರ ಡೀಟೇಲ್ಸ್ ಕೂಡ ಕೊಟ್ಬಿಡ್ತೀವಿ. ಹೈಕಮಾಂಡ್ ಲಕ್ಷ್ಮಣ ರೇಖೆಯನ್ನ ಹಾಕೋದ್ರ ಮೂಲಕ ಮಾತಾಡಬೇಡಿ ಅಂತ ಎಚ್ಚರಿಕೆಯನ್ನ ಕೊಡೋ ಸಾಧ್ಯತೆ ಇದೆಯಂತೆ. ಅದಕ್ಕೊಂದು ದಾರಿ ಬೇಕಲ್ವಾ? ಈಗ ಸುಮ್ನಿರಿ ಅಂದ್ರೆ ಸುಮ್ನಿರಲ್ಲ, ಹೇಗಾದ್ರೂ ಮಾಡಿ ಅದು ಎಫೆಕ್ಟಿವ್ ಆಗಿ ಬರೋ ರೀತಿನಲ್ಲಿ ಮಾಡ್ಬೇಕಲ್ವಾ? ಏನ್ ಮಾಡ್ತಾರೆ ಅನ್ನೋದು ಕುತೂಹಲ. ಯಾರ್ಯಾರು ಎಷ್ಟೆಷ್ಟು ಮಾತಾಡ್ತಾರೋ ಮಾತಾಡ್ಲಿ, ಬಿಟ್ಬಿಡಿ ಅನ್ನುವಂತಹ ಒಂದು ದಾಟಿಯಲ್ಲಿ ಹೈಕಮಾಂಡ್ನ ವರ್ತನೆ ಕಾಣಿಸ್ತಾ ಇದೆ. ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ, ಹೆಂಗೆ ಹೇಳಬೇಕೋ ನಾವು ಹಂಗೇ ಹೇಳ್ತೀವಿ, ಸುಮ್ಮನೆ ಇರೋರಂತೂ ನಾವು ಕೂಡ ಅಲ್ಲ ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಹಾಗೆ ಗಂಭೀರವಾಗಿ ಪ್ರತಿಕ್ರಿಯೆ ಕೊಡೋದು ಬೇಡ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇತರರಿಗೆ ಹೇಳಿದ್ದಾರಂತೆ. ಮತ್ತು ಸಚಿವ ರಾಜಣ್ಣ ಅವರಿಗೆ ಶಿಸ್ತು ಕ್ರಮದ ನೋಟಿಸ್ ಅನ್ನ ಶೀಘ್ರವೇ ಕೊಡುವಂತಹ ಸಾಧ್ಯತೆ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರು ಯೋಚನೆಯಲ್ಲಿದ್ದಾರೆ. ಬಟ್ ಕೊಡ್ತಾರಾ? ಯಾಕಂದ್ರೆ ರಾಜಣ್ಣ ಯಾರೋ ಹಾದಿ ಬೀದಿನಲ್ಲಿ ಹೋಗುವಂತಹ ಪೊಲಿಟಿಷಿಯನ್ ಅಲ್ಲ, ಫಸ್ಟ್ ಟೈಮ್ ಗೆದ್ದವರಲ್ಲ. 40-50 ವರ್ಷದಿಂದ ಪಕ್ಷದಲ್ಲಿ ಇದ್ದವರು, ಪಕ್ಷದ ಜೊತೆಗೆ ಕೆಲಸ ಮಾಡಿದವರು ಮತ್ತು ಒಕ್ಕಲಿಗೇತರ ವೋಟ್ಗಳ ಕ್ರೋಢೀಕರಣಕ್ಕೆ ಬಹಳ ಕೆಲಸ ಮಾಡಿದವರು. ಇನ್ನೂ ಒಂದು ವಿಚಾರನ ಹೇಳ್ಬಿಡ್ತೀವಿ ನಿಮಗೆ. ದೇವೇಗೌಡರು ತುಮಕೂರಿನಲ್ಲಿ ನಿಂತಾಗ ಸೋತ್ರಲ್ಲ, ಅವರು ಸೋಲೋದಕ್ಕೆ ಮೇನ್ ರೀಸನ್ ಯಾರು ಕೇಳಿದ್ರೆ ಇವತ್ತಿಗೂ ಅಲ್ಲಿನ ಜನ ಹೇಳೋದು ಕೆ ಎನ್ ರಾಜಣ್ಣ ಅಂತ. ಅಷ್ಟೊಂದು ಪವರ್ ಇದೆ ಅವರಿಗೆ. ಅಂಥವ್ರಿಗೆ ನೀವು ನೋಟಿಸ್ ಕೊಡೋದಕ್ಕೆ ಸಾಧ್ಯ ಇದೆಯಾ? ನೀವು ಹೇಳ್ತೀರಾ ನಾನು ಆಕಾಂಕ್ಷಿ ಕೆಪಿಸಿಸಿ ಅಲ್ಲ ರೀ, ಅವ್ರು ಕೆಪಿಸಿಸಿನವರು ಅಲ್ಲ ಎಐಸಿಸಿನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ, ಪರಮೇಶ್ವರ್ ಹೇಳಿದ್ದಾರೆ, ಇನ್ನು ಬಹಳ ಮಾದೇವಪ್ಪನವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದಾರಲ್ಲ. ನಾನಿನ್ನೇನು ಹೇಳೋದು? ಅವ್ರು ಹೇಳಿರ್ತಕ್ಕಂಥದ್ದನ್ನ ನಿಜ ಅಂತ ನಾನು ನಂಬ್ಕೋತೀನಿ. ಅವರು ಸೀನಿಯರ್ಸ್ ಅಲ್ವೇ ರೀ, ಅವ್ರು ಹೇಳಿದ್ಮೇಲೆ ನಾವು ನಂಬಬೇಕೋ ಬೇಡಪ್ಪ? ವೈಯಕ್ತಿಕವಾಗಿ ನನಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದು ವಿಚಾರಗಳು ಬರ್ತವೆ, ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು ಅಷ್ಟೇ. ಜಿ ಸಿ ಚಂದ್ರಶೇಖರ್ಗೆ ಯಾಕೆ ಏನಂತೆ ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದ್ದವ? ನಾನು ಮಹಾಭಾರತ ರಾಮಾಯಣ ಅವೆಲ್ಲ ಓದೋನು ಅಲ್ಲ, ಕೇಳೋನು ಅಲ್ಲ. ಯಾವ ಶಿಶುಪಾಲನೋ ಯಾವ ಕೃಷ್ಣನೋ ಲಯಬಿಲಿಟಿ ಆಗ್ಬಾರ್ದು, ಎಲ್ಲ ಹೊರೆ ಇವೆಲ್ಲ. ಮೊದಲು ನಾವು ನನ್ನ ಆತ್ಮವಿಮರ್ಶೆ ಮಾಡ್ಕೊಂಡು ಮಾತಾಡಬೇಕು. ಬಹಳ ಟೈಮ್ ಆಗೋಗಿದೆ, ಬಟ್ ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಬೇಕು ಅಂತ ಕೆಲವರು ಮನಸ್ಸಿನಲ್ಲೇ ಕಸಿವಿಸಿ ಮಾಡ್ಕೊಳ್ತಾ ಇದ್ರು ಕೂಡ ಸಾಧ್ಯ ಆಗ್ತಿಲ್ಲ. ಬಿಕಾಸ್ ರಾಜಣ್ಣ ಅವ್ರ ಗೋಲ್ ಕ್ಲಿಯರ್ ಇದೆ, ಅವರದ್ದು 2 ವಾದಗಳ ಕ್ಲಿಯರ್ ಇದೆ. ಡೀಟೇಲ್ಸ್ ಕೊಡ್ತಾರೆ. ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಕೇಶ್, ಕೆ ಎನ್ ರಾಜಣ್ಣ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಈ ಕ್ಷಣಕ್ಕೆ ಎಷ್ಟರ ಮಟ್ಟಿಗಿದೆ? ಪ್ರಭಾವಿ ಸಚಿವ, ಅದಕ್ಕಿಂತ ಹೆಚ್ಚಾಗಿ ವೋಟ್ ಬ್ಯಾಂಕ್ ವಿಚಾರದಲ್ಲಿ ಒಕ್ಕಲಿಗೇತರ ಮತಗಳ ಕ್ರೋಢೀಕರಣದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಂದು ಅಸೆಟ್ಟು. ಸೊ ಏನ್ ಮಾಡ್ತಾರೆ ಹೈಕಮಾಂಡು? ಏನ್ ಚಿಂತನೆಯಲ್ಲಿದ್ದಾರೆ? ಮತ್ತು ಒಂದು ಸ್ಪಷ್ಟ, ರಾಜಣ್ಣ ಅವ್ರನ್ನ ವೋಟ್ ಬ್ಯಾಂಕನ್ನು ಕನ್ಸಾಲ್ಡೇಟ್ ಮಾಡ್ಬೋದು ಅಂತ ಮಾಸ್ ಲೀಡ್ರು ಅಂತ ಕಾಂಗ್ರೆಸ್ ಪರಿಗಣಿಸಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಒಂದು ಸ್ಪಷ್ಟ ಏನು ಅಂದರೆ, ಇಷ್ಟೆಲ್ಲ ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ಅದನ್ನು ಹದ್ದುಬಸ್ತಿಗೆ ತರಬೇಕಾದ ಅನಿವಾರ್ಯತೆ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥ ಮಾತು. ಜೊತೆಗೆ ಹಿಂದೆ ಹೈಕಮಾಂಡೇ ಎಚ್ಚರಿಕೆ ಕೊಟ್ಟಿತ್ತು, ಎಐಸಿಸಿ ಅಧ್ಯಕ್ಷ ಎಚ್ಚರಿಕೆ ಕೊಟ್ಟ ನಂತರದಲ್ಲೂ ಇಲ್ಲ ನಾನು ಮಾತಾಡ್ತೀನಿ, ಐ ಡೋಂಟ್ ಕೇರ್ ಅನ್ನುವಂಥ ರೀತಿಯಲ್ಲಿ ಅವ್ರು ನಡೆದುಕೊಳ್ತಿರೋದ್ರಿಂದ ಸ್ವತಃ ಎಐಸಿಸಿ ಮಟ್ಟದಲ್ಲಿ ಅವ್ರು ಎಷ್ಟು ಮಾತಾಡ್ತಾರೋ ಮಾತಾಡಲಿ ಬಿಡಿ ಅನ್ನುವಂಥ ಒಂದು ಚಿಂತನೆ ನಡೆದಿದೆ. ಮತ್ತು ಸೂಚನೆಗಳು ಕೆಲವು ನಾಯಕರುಗಳಿಗೆ ಮಾತಾಡಲಿ ಬಿಡಿ, ನೋಡೋಣ ಎಷ್ಟು ಮಾತಾಡ್ತಾರೆ ಅನ್ನುವಂಥ ಬಂದಿದೆ ಅಂತ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಈ ರೀತಿ ಮಾತನಾಡಿದಂಥ ನಾಯಕರುಗಳಿಗೆ ಹಿಂದೆ ಆದಂಥ ಪರಿಸ್ಥಿತಿಗಳೇನು ಅನ್ನೋಂಥದ್ದು ಕೂಡ ಪ್ರಮುಖವಾಗುತ್ತೆ. ಜೊತೆಗೆ ಇತ್ತೀಚೆಗೆ ಅವ್ರಿಗೆ ನಿರ್ದೇಶನಗಳು ಕೊಟ್ಟ ನಂತರ ಕೆಪಿಸಿಸಿಯಿಂದ ಹೇಳಲಾಯಿತು, ಎಐಸಿಸಿಯಿಂದ ಹೇಳಲಾಯಿತು, ಇವೆಲ್ಲವನ್ನು ಹೊರತುಪಡಿಸಿದ ನಂತರವೂ ಕೂಡ ಅವ್ರು ಮಾತನಾಡ್ತಿದ್ದಾರೆ ಅನ್ನುವಂಥದ್ದು ಸಹಜವಾಗಿ ಅದು ರಾಜ್ಯದ ಮಟ್ಟದಲ್ಲಿರ್ಬೋದು, ಎಐಸಿಸಿ ಮಟ್ಟದಲ್ಲಿರ್ಬೋದು, ಒಂದು ರೀತಿ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರದ ವಿಚಾರ. ಇದನ್ನು ಸರಿಪಡಿಸಿಕೊಳ್ಳೋದು ಹೇಗೆ ಅನ್ನುವಂಥದ್ದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಆಗಿದ್ದರಿಂದ ಹೈಕಮಾಂಡ್ ಕೈಗೊಳ್ಳಬಹುದಾದ ಕ್ರಮ ಏನು ಅಂತ ಅವ್ರ ಪಡೆಗೆ ಅವ್ರು ಮಾತಾಡಲಿ ಬಿಡಿ ಅಂದರೆ ಏನೋ ದೊಡ್ಡ ಮಟ್ಟದಲ್ಲಿ ಚಿಂತನೆ ನಡೆದಿದೆಯಾ? ಅದು ಶೋಕಾಸ್ ನೋಟಿತೋ, ಶಿಸ್ತು ಕ್ರಮಕ್ಕೆ ಸಂಬಂಧಪಟ್ಟಂತೆ ಮೊದಲ ಹಂತದಲ್ಲಿ ಒಂದು ಎಚ್ಚರಿಕೆಯೋ ಏನೋ ಒಂದು ಆಗಬಹುದು ಅನ್ನುವಂಥ ನಿರೀಕ್ಷೆ ಇರುವಂಥದ್ದು. ಬಹುತೇಕ ಆ ಸಾಧ್ಯತೆಗಳೇ ದಟ್ಟವಾಗಿ ಕಾಣಿಸ್ತಾ ಇದೆ. ಮಮತಾ, ಆಲ್ ರೈಟ್. ಸುಕೇಶ್, ಇದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ 2ನೇ ಪ್ರಶ್ನೆ ಬರೋದು,
ಈ ಜಮೀರ್ ಅಹಮದ್ ಖಾನ್ ಅವರು ಮಾತಾಡ್ತಾ ಇದ್ದಾಗ ಡಿ ಕೆ ಶಿವಕುಮಾರ್ ಫುಲ್ಲು ಅಗ್ರೆಸಿವ್ ಆಗಿ ಮಾತಾಡಿದ್ರು, ಬಾಯಿ ಮುಚ್ಕೊಂಡಿರ್ಬೇಕು ಅನ್ನುವಂತಹ ವಿಚಾರಗಳನ್ನೆಲ್ಲ ಹೇಳಿದ್ರು. ಆಮೇಲೆ ಜಮೀರ್ ಅಹಮದ್ ಖಾನ್ ಸುಮ್ಮನಾದ್ರು. ಬಟ್ ಕೆ ಎನ್ ರಾಜಣ್ಣ ಅವರು ಮಾತಾಡ್ತಾನೆ ಇದ್ದಾರೆ. ನಾವು ಯಾವಾಗ ಡಿ ಕೆ ಶಿವಕುಮಾರ್ರನ್ನ ಪ್ರತಿಕ್ರಿಯೆ ಕೇಳ್ತೀವಿ, ಡಿ ಕೆ ಸುರೇಶ್ರನ್ನ ಕೇಳ್ತೀವಿ, ನಾಜೂಕಾಗಿ ಉತ್ತರ ಕೊಡ್ತಾರೆ, ತುಂಬಾ ಡೆಲಿಕೇಟ್ ಆಗಿ. ಆ ಅಗ್ರೆಸಿವ್ನೆಸ್ ಅಂದ್ರೆ ಕಳೆದ ಕೆಲವು ತಿಂಗಳ ಹಿಂದೆ ಇದ್ದಂತಹ ಅಗ್ರೆಸಿವ್ನೆಸ್ ಈಗ ಕಾಣಿಸ್ತಾ ಇಲ್ಲ. ಇದು ಯಾಕೆ ಅಂತ ಇದೇ ಅನುಮಾನಕ್ಕೆ ಕಾರಣ ಆಗೋದು. ನಿಜವಾಗ್ಲೂ ಕ್ರಮ ಆಗುತ್ತಾ ಇವ್ರ ವಿರುದ್ಧ, ಹಿಂದೆ ಮುಂದೆ ನೋಡ್ತಿದ್ದಾರೆ ಅನ್ನೋದು ಇದೇ ಅನುಮಾನಕ್ಕೆ ಕಾರಣ ಆಗೋದು. ಮಮತಾ, ಅದು ಅನುಮಾನ ಎಲ್ಲೋ ಒಂದು ಕಡೆ ಅಂದರೆ ಇವ್ರ ಮೇಲೆ ಕ್ರಮ ಆಗುತ್ತೆ ಅನ್ನೋ ಅನುಮಾನಕ್ಕಿಂತಲೂ ಅದು ಡಿ ಕೆ ಬ್ರದರ್ ಸ್ಟ್ರಾಟಜಿ ಇದ್ದಂತೆ ಕಾಣಿಸ್ತಿದೆ. ಡಿ ಕೆ ಟೀಮ್ನ ಬಹುತೇಕರು ಯಾರು ಕೂಡ ಮಾತಾಡ್ತಾ ಇಲ್ಲ. ಮೊನ್ನೆ ಜಿ ಸಿ ಚಂದ್ರಶೇಖರ್ ಮಾತಾಡಿದ್ರು ಕೂಡ ನಿನ್ನೆ ಅವರು ಯಾವ ರೀತಿ ಮಾತಾಡಿದ್ರು ಮತ್ತೆ ಅನ್ನೋದು ಕೂಡ ಪ್ರಮುಖವಾಗಿತ್ತು. ಅಂದರೆ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಪವರ್ ಶೇರಿಂಗ್ ವಿಚಾರದಲ್ಲಿ ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಎಲ್ಲೂ ಕೂಡ ಮಿಸ್ಟೇಕ್ಗಳನ್ನ ಮಾಡಲಿಲ್ಲ ಅಥವಾ ಯಾವುದೇ ರೀತಿ ತಪ್ಪಾಗಿ ನಡ್ಕೊಳ್ಳಿಲ್ಲ, ಎಲ್ಲೂ ಬಾಯಿ ಬಿಟ್ಟು ಮಾತನಾಡಲಿಲ್ವಾ, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಲೇ ಇಲ್ಲ, ಎಲ್ಲ ಹಂತದಲ್ಲೂ ಕೂಡ ಪಕ್ಷನಿಷ್ಠರಾಗಿದ್ದರು ಅನ್ನುವಂಥದ್ದನ್ನ ತೋರಿಸುವ ಒಂದು ಭಾಗದ ಸ್ಟ್ರಾಟಜಿಯ ಭಾಗ ಇದ್ದಂತೆ ಕಾಣಿಸ್ತಾ ಇದೆ. ಅದೇ ಆಪೋಸಿಟ್ ನೋಡ್ತಾ ಹೋದರೆ ಸಹಜವಾಗಿ ರಾಜಣ್ಣ ಅವರು ಅಥವಾ ಬೇರೆ ಬೇರೆ ಸಚಿವರುಗಳು ಹಿಂದೆ ಮಾತಾಡಿರ್ಬೋದು, ಈಗ ಯಾವ ಸಚಿವರುಗಳು ಕೂಡ ಮಾತಾಡ್ತಾ ಇಲ್ಲ. ಆದರೆ ರಾಜಣ್ಣ ನಿರಂತರವಾಗಿ ಮಾತನಾಡ್ತಿರುವಂಥದ್ದು ಸಿ ಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ರಾಜಣ್ಣ ಮಾತಾಡ್ತಾ ಇದ್ದಾರೆ, ಪಕ್ಷದ ಶಿಸ್ತನ್ನು ಮೀರ್ತಾ ಇದ್ದಾರೆ, ಸರ್ಕಾರಕ್ಕೆ ಪಕ್ಷಕ್ಕೆ ಮುಜುಗರ ತರ್ತಾ ಇದ್ದಾರೆ. ಇದನ್ನು ಬಿಂಬಿಸೋದು ಸುಲಭ. ನಮ್ಮ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ, ಆದರೆ ಆ ಕಡೆ ಒಂದು ಸೈಡಿಂದ ಮಾತಾಡಿಕೊಂಡೇ ಬರ್ತಾ ಇದ್ರು ಅನ್ನುವಂಥದ್ದು ಬಿಂಬಿಸುವಂಥದ್ದು ಸುಲಭ ಅನ್ನೋ ಕಾರಣಕ್ಕಾಗಿ ಬಹುಶಃ ಡಿ ಕೆ ಶಿವಕುಮಾರ್ ಕಡೆಯ ಒಂದು ಸ್ಟ್ರಾಟಜಿಯ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ವಾಪಸ್ ಬರ್ತೀವಿ. ರಾಜಣ್ಣ ಅವ್ರನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆನೇ ಇದೆ. ಯಾಕಂದ್ರೆ ರಾಜಣ್ಣ ಅವರು ಮೌತ್ ಪೀಸ್ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಣದವ್ರು ಏನ್ ಅಂದ್ಕೊಳ್ತಾ ಇದ್ದಾರೆ, ಆ ಸ್ಟ್ರಾಟಜಿಯ ಮೌತ್ ಪೀಸ್ ಯಾರು ಕೇಳಿದ್ರೆ ರಾಜಣ್ಣ ಅವರು. ಸೊ ಅವ್ರನ್ನ ಸುಮ್ಮನೆ ಹಾಕ್ಸೋದಕ್ಕೆ ಈ ಹೊತ್ತಿನಲ್ಲಿ ಹೈಕಮಾಂಡ್ಗೆ ಸಾಧ್ಯ ಇದೆಯಾ ಅನ್ನೋದು ಪ್ರಶ್ನೆ. ನೋಡೋಣ, ಸ್ಟ್ರಾಟಜಿಗಳಾಗ್ತಾ ಇದೆ, ಕೌಂಟರ್ ಸ್ಟ್ರಾಟಜಿಗಳಾಗ್ತಾ ಇದೆ. ಬಟ್ ಹೈಕಮಾಂಡ್ನ ಮನಸ್ಸು ಮತ್ತು ಈ ಯುದ್ಧದ ತೀಕ್ಷ್ಣತೆ ಇನ್ನೆಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ. ಯಾಕಂದ್ರೆ ರಾಜಣ್ಣ ಅವ್ರು ಮಾತಾಡ್ತಿರುವಂತಹ ದಾಟಿ ನೋಡ್ತಾ ಇದ್ರೆ ಅವರೇನು ಕಂಟೆಂಡರ್ಸ್ ಅಲ್ಲ, ಅವ್ರಿಗೂ ಗೊತ್ತಿದೆ ಅದು. ಅವ್ರು ಮಾತಾಡಿದ ತಕ್ಷಣ ಅವರನ್ನ ಡಿ ಕೆ ಶಿವಕುಮಾರ್ರನ್ನ ಇಳಿಸಿ ಇವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ಬಿಡಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ. ಆದರೂ ಮಾತಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಯೋಚನೆ ಮಾಡಿನೇ ಹೆಜ್ಜೆ ಇಡ್ತಿದ್ದಾರೆ ಅಂತ ಅರ್ಥ.